guys, welcome back to my channel. I hope you guys are doing great. In case if you haven't subscribed my channel, please do subscribe, and if you are, welcome back. So today I just want to talk about a thing which is very important. Have you ever seen somebody um, ನೀವೆಲ್ಲೋ ಆಚೆ ಹೋಗ್ತಾ ಇರ್ತೀರಾ ಆ್ಯಂಡ್ ದೆನ್ ಯು ಸಿ ದೇ ಆರ್ ಸೋ ಹ್ಯಾಪಿ ಅಂತ ಅನಿಸುತ್ತೆ ಆ್ಯಂಡ್ ವೆನ್ ಅಕ್ಕಪಕ್ಕದ ಮನೆಯೋ ಎಲ್ಲೋ ನೋಡುವಾಗ ಅವ್ರಿಗೆ ಎಷ್ಟು ನೆಮ್ಮದಿ ಇದೆ ಅಲ್ವಾ, ಅವ್ರ ಮನೇಲಿ ಎಷ್ಟು ನೆಮ್ಮದಿಯಾಗಿರ್ತಾರಲ್ವಾ ಅಂತ. ಡು ಯು ಥಿಂಕ್ ಅದೆಲ್ಲ ಒಂದು ಲಕ್ ಅಂತ? ಐ ಡೋಂಟ್ ಥಿಂಕ್ ಸೊ. ಬಟ್ ನಿಮಗೆ ಹಂಗೆ ಅನ್ಸುತ್ತಾ? ಆರ್ ಡು ಯು ಫೀಲ್ ಓಕೆ ಅವ್ರು ಯಾವುದೋ ಒಂದು ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಅನ್ಸುತ್ತಾ? ಯಾವ ಡಿಸಿಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತನಾ? ಮ್ಯಾರೇಜ್ ಅನ್ನೋದು ಬಿಗ್ಗೆಸ್ಟ್ ಡಿಸಿಷನ್ ನನ್ನ ಪ್ರಕಾರ ಯಾರೇ ತೊಗೊಳ್ಬೇಕಾಗಿರೋದು. ಮೇ ಬಿ ಅದು ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಮಕ್ಕಳಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು. ಫಸ್ಟ್ ಆಫ್ ಆಲ್ ತುಂಬ ಬೇರೆಯವ್ರ ಮಾತು ಕೇಳಕ್ಕೆ ಹೋಗ್ಬೇಡಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಅದೇನಾದರೂ ಬ್ಯಾಡ್ ಇನ್ಫ್ಲುಯೆನ್ಸ್ ಆಗ್ತಿದೆ ಅಂದರೆ ಅಫ್ಕೋರ್ಸ್ ಯು ಹ್ಯಾವ್ ಟು ಲಿಸನ್ ಟು ಸಂಬಡಿ ಎಲ್ಸ್ ಆಲ್ಸೋ. ಬಟ್ ಇಫ್ ಇಟ್ ಇಸ್ ನಾಟ್, ದೆನ್ ಯು ಹ್ಯಾವ್ ಟು ಲಿಸನ್ ಟು ಯೋರ್ ಸೆಲ್ಫ್. In case if it feels good, I'm doing something good in my life, go for it. Coming back to the point, do you think ಎಲ್ಲರ ಮನೆಯಲ್ಲೂ ಅಕಸ್ಮಾತು ಒಂದು ಪೀಸ್ ಆಗಿದೆ ಲೈಫು, ಹ್ಯಾಪಿ ಆಗಿದ್ದಾರೆ, ಏನು ಬೇಕೋ ಅದು ಮಾಡ್ಕೊಂಡಿದ್ದಾರೆ ಅಂತ ಅನಿಸಿದ್ರೆ, ಇಸ್ ಇಟ್ ಲಕ್ ಆರ್ ಇಸ್ ಇಟ್ ಅ ರೈಟ್ ಡೆಸಿಷನ್? ಬೆಸ್ಟ್ ಪಾರ್ಟ್ ಈಸ್, ನೀವೊಬ್ಬರ ಜೊತೆ ಈಗ ನೀವು ಮದುವೆ ಆಗಿದ್ದೀರ ಅಂತ ಅಂದರೆ ಅವ್ರ ಜೊತೆ ಎಲ್ಲನೂ ಕನೆಕ್ಟ್ ಆಗುತ್ತೆ. ನಿಮ್ಮ ಹ್ಯಾಪಿನೆಸ್, ಅವರೇನಾದರೂ ಹಿಂಸೆ ಪಡ್ಕೊಂಡು, ಅವ್ರೇನಾದ್ರು ಕೋಪ ಮಾಡಿಕೊಂಡು, ಅವರೇನೋ ಗಜಿಬಿಜಿ ಎಲ್ಲ ಇದ್ದರೆ ಅಫ್ಕೋರ್ಸ್ ಅದು ನಿಮಗೆ ಎಫೆಕ್ಟ್ ಆಗೇ ಆಗುತ್ತೆ. ಕಿರ್ಚಾಡ್ತಾರಾ, ಏನೋ ಒಂದು ಎಫೆಕ್ಟ್ ಆಗುತ್ತಾ. ಆ್ಯಂಡ್ ದೆನ್ ದ ಸೆಕೆಂಡ್ ಥಿಂಗ್ ಇಸ್, ಕೆರಿಯರ್ ವೈಸ್ ನಿಮ್ಮ ಡ್ರೀಮ್ಸ್ನ ಅಚೀವ್ ಮಾಡಬೇಕು ಅಂದರೆ ಅವ್ರ ಕಡೆಯಿಂದ ಸಪೋರ್ಟ್ ಇರಲೇಬೇಕು. ಇನ್ ಕೇಸ್ ದೇರ್ ಇಸ್ ನೋ ಸಪೋರ್ಟ್, ಅಷ್ಟು ಓದಿರ್ತೀವಿ. ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ನಾವು ಹೂಎವರ್ ಈಸ್ ವರ್ಕಿಂಗ್, ಯಾರಾದರೂ ವರ್ಕ್ ಮಾಡ್ತಾ ಇದ್ದಾರೆ ಅಥವಾ ಏನೋ ಒಂದು ಓದ್ತಾ ಇದ್ದಾರೆ ಅಂದರೆ ಐ ಡೋಂಟ್ ಥಿಂಕ್ ಸೊ ಅದೆಲ್ಲ ಓದೋದು ಅಥವಾ ಏನೋ ಒಂದು ಎಜುಕೇಷನ್ ಅಥವಾ ನಾಲೆಡ್ಜ್ ಇದೆ ಅಂದಾಗ ಐ ಡೋಂಟ್ ಥಿಂಕ್ ಸೊ ಯು ಹ್ಯಾವ್ ಟು ಬಿ ಅಟ್ ಹೋಮ್, ಮನೆ ಕೆಲಸ ಮಾಡಿಕೊಂಡು ಅವ್ನಿಗೇನು ಬೇಕು ಅಂತ ನೋಡೋದಕ್ಕೆ, ಅವ್ರಿಗೇನೋ ಬೇಕು ಅಂದಿದ್ದಕ್ಕೆ ಏನಕ್ಕೆ ಓದ್ತಾ ಇದ್ದೀರಾ? ಏನಕ್ಕೆ ಎಜುಕೇಷನ್ ಬೇಕು? ಮನೇಲಿದ್ದು ನಿನ್ನ ಗಂಡಂಗೆ ಅಥವಾ ನಿನ್ನ ಹೆಂಡತಿಗೆ ಸಪೋರ್ಟ್ ಮಾಡ್ಕೊಂಡಿರ್ತೀನಿ, ಅವ್ರನ್ನ ನಾನು ಮೇಲಿಡ್ತೀನಿ ಅಂದರೆ ಐ ಡೋಂಟ್ ಥಿಂಕ್ ಸೊ ದಿಸ್ ಜನ್ರೇಷನ್ ಇಸ್ ಫಾರ್ ದ್ಯಾಟ್. ಐ ಥಿಂಕ್ ಯು ಹ್ಯಾವ್ ಟು ಗ್ರೋ ಅಪ್ ಆ್ಯಂಡ್ ನಿಮಗೆ ನೀವು ಸ್ಟ್ಯಾಂಡ್ ತೊಗೊಳ್ಬೇಕಾಗತ್ತೆ. ಆ್ಯಂಡ್ ಅದಕ್ಕೆ ಸಪೋರ್ಟಿವ್ ಇರಲೇಬೇಕಾ? ಇಫ್ ದೇ ಆರ್ ನಾಟ್ ಸಪೋರ್ಟಿವ್ ಟು ಯು, ಐ ಡೋಂಟ್ ಥಿಂಕ್ ಸೊ ದ ಮ್ಯಾರೇಜ್ ಇಸ್ okay. And in this generation I am sure you people may oppose or people may tell okay bakwas matarta idya andre. I'm sorry, this is how this generation is. If there is no happiness, if there is no dream, if there is no living up and supportive agi ninna partner ಗೆ ನೀವಿಲ್ಲ ಅಂದರೆ I don't think so this marriage is valid. ಇನ್ ದಿಸ್ ಜನ್ರೇಷನ್ ನೀನು ಚೆನ್ನಾಗಿದೆಯಾ ಚೆನ್ನಾಗಿಲ್ಲ, ಅಥವಾ ನಿನ್ನ ಹತ್ರ ದುಡ್ಡಿದೆಯಾ ದುಡ್ಡಿಲ್ವಾ, ಇಲ್ಲಿ ಹಂಗಿದಾರ ಹಿಂಗಿದಾರ, ಐ ಡೋಂಟ್ ಥಿಂಕ್ ಸೊ ಇಟ್ ಡಸಂಟ್ ಮ್ಯಾಟರ್. ಇವಾಗ ಎಷ್ಟೊಂದು ಜನ ನಾವು ನೋಡ್ತಾ ಇದ್ದೀವಿ, ಮೆನ್ ಆ್ಯಂಡ್ ವುಮೆನ್ ಇಬ್ಬರೂ ಸಪ್ರೇಟಾಗಿ ಮನೆ ಆ್ಯಸ್ ವಿ ಆರ್ ದೇರ್. ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ, ಐ ಮೀನ್ ಐ ಆಮ್ ನಾಟ್ ಸಪೋರ್ಟಿಂಗ್ ದಿಸ್ ಟು, ಐ ಆಮ್ ಜಸ್ಟ್ ಟೆಲ್ಲಿಂಗ್ ದ್ಯಾಟ್ ದೇರ್ ಈಸ್ ಪೀಪಲ್ ಹೂ ಲಿವ್ ಸಪ್ರೇಟ್ ಆ್ಯಂಡ್ fine, living separate is not okay for some people, it's fine. But ನಮ್ಮ ಇನ್ಲಾಸ್ ಸಪೋರ್ಟ್ ಮಾಡ್ತಾರಾ, ಇನ್ಲಾಸ್ ಹೇಗಿದ್ದಾರೆ, ಐ ಥಿಂಕ್ ಯು ಹ್ಯಾವ್ ಟು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಲೇಬೇಕು. ಯು ಹ್ಯಾವ್ ಟು ಡೂ ಬ್ಯಾಕ್ಗ್ರೌಂಡ್ ಚೆಕ್ ಅಟ್ ಎನಿ ಕಾಸ್ಟ್. ಬಿಕಾಸ್ ನೀವು ಈ ಲೈಫ್ನ ಪೂರ್ತಿ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಇರ್ತೀರ. ಡೋಂಟ್ ಯು ಥಿಂಕ್ ದಟ್ ಯು ಹ್ಯಾವ್ ಟು ನೋ ಅವ್ರ ಮನೇಲಿ ಹೆಂಗಿರ್ತಾರೆ, ಆರ್ ದೇ ಓಕೆ ವಿತ್ ಮೈ ಡ್ರೀಮ್ಸ್, ಆರ್ ದೇ ಓಕೆ ಮೀ ವರ್ಕಿಂಗ್? ಐ ಡೋಂಟ್ ಥಿಂಕ್ ಸೊ. ಇವಾಗ ಯಾರು ಡಿಪೆಂಡೆಂಟ್ ಆಗಿರೋದಕ್ಕೆ ಇಷ್ಟ ಇರಲ್ಲ. ಎವ್ರಿಬಡಿ ಆರ್ ಎಜುಕೇಟೆಡ್ ರೈಟ್ ನೌ. ಆ್ಯಂಡ್ ಯಾವತ್ತೂ ಯಾರಿಗೂ ಡಿಪೆಂಡ್ ಆಗಬೇಡಿ, ಇಂಡಿಪೆಂಡೆಂಟ್ ಆಗಿರಿ. ಈವನ್ ದೋ ಇಫ್ ಹಿ ಈಸ್ ಲವ್ಲಿ ಹಸ್ಬೆಂಡ್, ಜಸ್ಟ್ ಡೋಂಟ್ ಗೆಟ್ ಡಿಪೆಂಡ್.
ಇನ್ನೊಂದು ಎಕ್ಸಾಂಪಲ್ ಏನಂದರೆ ನಾವು ಒಂದು ಫೋನ್ ತೊಗೊಳ್ಬೇಕಾದ್ರೂ, ಒಂದು ಲ್ಯಾಪ್ಟಾಪ್ ತೊಗೋಬೇಕಾದ್ರೂ, ಅಥವಾ ಒಂದು ಫರ್ನಿಚರ್ ತೊಗೋಬೇಕಾದ್ರೂ, ಒಂದು ಫ್ರಿಡ್ಜ್ ತೊಗೊಳ್ಬೇಕಾದ್ರೂ ವಿ ವಿಲ್ ಥಿಂಕ್ ಓಕೆ ಇದೊಂದು 10 ವರ್ಷಕ್ಕೆ ಚೆನ್ನಾಗಿ ಬರುತ್ತಾ, ಅಥವಾ ಇದು ಚೆನ್ನಾಗಿರುತ್ತಾ, ಇದು ವಾರಂಟಿ ಏನು, ಎಷ್ಟು ಜನಕ್ಕಾಗುತ್ತೆ, ಎಷ್ಟು ದಿನಕ್ಕಿರುತ್ತೆ, ಅಕಸ್ಮಾತ್ ಏನಾದರೂ ಚೆನ್ನಾಗಿಲ್ಲ ಅಂದರೆ ಯಾವಾಗ ವಾಪಸ್ ಕೊಟ್ಬಿಡ್ಬೋದು ಅಂತ ನಾವು ಎಷ್ಟೊಂದು ಯೋಚನೆ ಮಾಡ್ತೀವಿ. ಬಟ್ ವೈ ಡೋಂಟ್ ವಿ ಥಿಂಕ್ ಅಬೌಟ್ ಲೈಫ್? ಇನ್ ಕೇಸ್ ಸಮಥಿಂಗ್ ಹ್ಯಾಪನ್ಸ್, ಯು ಕ್ಯಾನ್ ನಾಟ್ ಬ್ಯಾಕ್ ಔಟ್. You cannot back out of this. You have to choose a proper person at end of the day. So I am just telling you, requesting you, there are a lot of cases happening. Of course, men agirli, women agirli. I am not supporting any kind of sexual here. Men or women, ಪೇರೆಂಟ್ಸ್, ಎವ್ರಿ ಒನ್, ಪ್ಲೀಸ್ ಡೂ ಸರ್ಚ್ ಅವ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಅವ್ರಿಗೆ ಬೇರೆಯವ್ರು ಇಷ್ಟನ. ಅಥವಾ ದೇರ್ ಇಸ್ ಒನ್ ಎಕ್ಸಾಂಪಲ್, ಐ ಡೋಂಟ್ ನೋ, ಐ ಜಸ್ಟ್ ವಾಂಟೆಡ್ ಟು ಶೇರ್ ಯು ಗೈಸ್ ದ್ಯಾಟ್ ಒಬ್ಬಂಗೆ ಮದುವೆ ಆಗಿದೆ. ಆ್ಯಂಡ್ ದಿಸ್ ಇಸ್ ಸಮನ್ ಹೂ ಟೋಲ್ಡ್ ಮೀ, ಆ್ಯಂಡ್ ಇಟ್ ಇಸ್ ಟ್ರೂ. ಒಬ್ರಿಗೆ ಮದುವೆ ಆಗಿದೆ, ಅವನೇನು ಮಾಡಿದ್ದಾನೆ, ಅವ್ರು ಫೋರ್ಸ್ಫುಲಿ ಆಗಿ ಅವ್ರ ಅಪ್ಪ ಅಮ್ಮ ಫೋರ್ಸ್ ಮಾಡಿ ದೇ ಹ್ಯಾವ್ ಮೇಡ್ ದೆಮ್ ಟು ಗೆಟ್ ಮ್ಯಾರಿಡ್. ಮದುವೆ ಮಾಡಿಸಿದ್ದಾರೆ. ಮದುವೆ ಮಾಡಾದ್ಮೇಲೆ ಗೊತ್ತಾಗಿದೆ ಹಿ ಹ್ಯಾಸ್ ಗಾಟ್ ಅನದರ್ ಮ್ಯಾರೇಜ್ ಆ್ಯಂಡ್ ಹಿ ಆಲ್ರೆಡಿ ಹ್ಯಾಸ್ ಅ ಕಿಡ್. ಆ್ಯಂಡ್ ದಿಸ್ ಇಸ್ ನಾಟ್ ಲವ್ ಮ್ಯಾರೇಜ್, ಹಿ ಆಲ್ರೆಡಿ ಹ್ಯಾಡ್ ಲವ್ ಮ್ಯಾರೇಜ್ ಆ್ಯಂಡ್ ಅವನು ಅದನ್ನು ಮುಚ್ಚಿಟ್ಕೊಂಡಿದ್ದಾನೆ. ಆ್ಯಂಡ್ ದೆನ್ ಅವನಿಗೆ ಇನ್ನೊಂದು ಮದುವೆ ಮಾಡಿಸಿದ್ದಾರೆ. ಆ್ಯಂಡ್ ದೆನ್ ಹೂ ಗಾಟ್ ಇನ್ ಟು ದಿಸ್? ದಟ್ ವುಮೆನ್ ಹೂ ಗಾಟ್ ಮ್ಯಾರಿಡ್. ಡೂ ಬ್ಯಾಕ್ಗ್ರೌಂಡ್ ಚೆಕ್. ಮ್ಯಾರೇಜ್ ಈಸ್ ಸಮಥಿಂಗ್ ನಾಟ್ ಒನ್ ಟೈಮ್. ಏನೋ ಇವಾಗ ಆಗೋಯ್ತಾ ಮುಗ್ದೋಯ್ತು ಅಂತ ಅಲ್ಲ, ಇಟ್ ಈಸ್ ಲೈಫ್ ಟೈಮ್. ರಿಚ್ ಪೀಪಲ್ ಆರ್ ಪುವರ್ ಪೀಪಲ್ ಯಾರಾದರೂ ಆಗಲಿ, ಇಟ್ಸ್ ಹ್ಯೂಮನ್. ನೀವು ಪೇರೆಂಟ್ಸ್ ದೇ ಜಸ್ಟ್ ಟೆಲ್ ದೆಮ್ ಟು ಗೆಟ್ ಮ್ಯಾರಿಡ್ ಆರ್ ಸಮಥಿಂಗ್, ಬಟ್ ಡೋಂಟ್ ಡೂ ದ್ಯಾಟ್. ಕೇಳಿ, ಬೇಕಾ ಬೇಡವಾ, ಇವ್ರಿಷ್ಟನಾ ಅವ್ರಿಷ್ಟನಾ, ಕೂತ್ಕೊಂಡು ಮಾತಾಡಿ, ಅವ್ರ ಫ್ರೆಂಡ್ಸ್ನ ಕೇಳಿ, ಅಥವಾ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ. ಅಷ್ಟು ಜೋಪಾನವಾಗಿ ನೋಡ್ಕೊಂಡಿರ್ತೀರ ಒಂದು ಹುಡುಗನಾಗಲಿ ಅಥವಾ ಹುಡುಗಿನಾಗಲಿ. ವೈ ಆರ್ ಯು ಗೆಟಿಂಗ್ ಇನ್ ಟು ಆಲ್ ದಿಸ್ ಮ್ಯಾರೇಜ್ ಸ್ಟಫ್ ವಿತೌಟ್ ನೋಯಿಂಗ್ ಎನಿಥಿಂಗ್? ಐ ಸಾ ಇನ್ ಇನ್ಸ್ಟಾಗ್ರಾಮ್ ಜಸ್ಟ್ 5-10 minutes ಬ್ಯಾಕ್ ಸೇಯಿಂಗ್ ದಟ್ ಓಕೆ ದರ್ ಡಿಫೆಂಡಿಂಗ್ ಈಚ್ ಅದರ್. ಹುಡುಗರು ಹುಡುಗಿರಿಗೆ ಬೈತಾ ಇದ್ದಾರೆ, ಹುಡುಗರಿಗೆ ಬೈತಾ ಇದ್ದಾರೆ. ನೀವು ಏನೋ ಒಂದು 10-15-30 ಕೇಸಿಗೆ ಹಿಂಗೆ ಆಡ್ತಾ ಇದ್ದೀರಾ, ನಮ್ದು 200-300 ಕೇಸ್ ಇದೆ ತಿಂಗಳಿಗೆ. ಇಟ್ಸ್ ನಾಟ್ ಅಬೌಟ್ ದ್ಯಾಟ್. It's about how bad people are. Dude, ಇಲ್ಲಿ ಯಾವುದೇ ರಿಲೇಷನ್ಶಿಪ್ಗೂ ವ್ಯಾಲ್ಯೂ ಇಲ್ಲ ಇವಾಗ. ಸೊ ಈಗ ಅಪ್ಪ ಅಮ್ಮನ್ನೇ ಒಂದು ಹುಡುಗಿ ಯಾರೋ ಒಂದು ಬಂದು ಕೊಚ್ಚಾಕಿದ್ದಾಳೆ, ಜಸ್ಟ್ ಬಿಕಾಸ್ ದೇ ವೇರ್ ಸ್ಟ್ರಿಕ್ಟ್. ಡೂ ಯು ಥಿಂಕ್ ಸೊ ಮ್ಯಾರೇಜ್ ಆದಮೇಲೆ ಅವ್ನು ಯಾರೋ ಬಂದು ನಿಮ್ಮ ಮಗಳನ್ನ ನೋಡ್ಕೊಳ್ತಾನೆ, ಅಥವಾ ಯಾರೋ ಬಂದು ಅವಳು ಮನೆ ನೋಡ್ಕೊಳ್ತಾಳೆ ಅಂತ? I don't do it. And I'm just talking about, it's so frustrating to see all these things and still people are telling ನಾನು ನೋಡಿದ್ದವನ್ನೇ ಮದುವೆ ಆಗಬೇಕು, ನನಗೆ ಗೊತ್ತು ಅವ್ರು ಹೆಂಗೆ ಅಂತ. ಯು ಗೈಸ್ ಡೋಂಟ್ ನೋ ಎನಿಥಿಂಗ್. One of my friend gone through so much just because ಅವ್ರ ಅಪ್ಪ ಅಮ್ಮನ ಮಾತು ಕೇಳಿಲ್ವೋ ಏನೋ. ಇಟ್ಸ್ ಲೈಕ್ so traumatized it is. He was so good guy and then he betrayed her so badly. There are so many things ನಾನು ಹೇಳಕ್ಕೆ ಹೋದರೆ ತುಂಬ ಇರುತ್ತೆ. ಬಟ್ ಐ ರಿಯಲಿ ಡೋಂಟ್ ನೋ ಹೌ ಟು ಟೆಲ್ ಯು ಗೈಸ್ ದಟ್ ಯಾರೇ ಆಗಿರಲಿ, ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್, ಟೇಕ್ ಕೇರ್ ಆಫ್ ಯುವರ್ ಕಿಡ್ಸ್, ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಅರೌಂಡ್ yours. I don't think so this marriage has to be so cruel, because that is for lifetime, and marriage is such a beautiful thing. It's such a beautiful thing, but don't make it so complicated. Live your life, enjoy your life. ನಿಮಗೆ ಯಾರು ಇಷ್ಟ ಆಗ್ತಾ ಇದ್ದಾರೋ ಅವ್ರ ಬಗ್ಗೆ ಯೋಚನೆ ಮಾಡಿ ಮದುವೆ ಮಾಡ್ಕೊಳ್ಳಿ. 10 ವರ್ಷ ಗೊತ್ತಿರೋರನ್ನ ಮದುವೆ ಮಾಡಿಕೊಂಡೆ ಎಷ್ಟೊಂದು ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ, ಎಷ್ಟೊಂದು ಜನ ಕೊಂದಿದ್ದಾರೆ. ಇಟ್ಸ್ ಐ ಡೋಂಟ್ ನೋ. I just wanted to share you guys that just do background test. And ಯಾರನ್ನೇ ಮದುವೆ ಆಗ್ತಾ ಇದ್ದೀರಾ, ಅಥವಾ it's not about looks anymore, it's not about money anymore, it's about right people, nice people, good people. ಅಷ್ಟೇ.
I think everybody has to know that, and it is so frustrating for me today to talk about all this. Marriage is such a beautiful thing. I have lots of hope on marriage, and I don't know. Just make sure that you choose right partner. End of the day, you choose right partner. It is very, 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 very important to choose right partner. That's it. I hope you will choose a right partner and be happy with your parents, be happy with your kids, and keep your surrounding clean, happy, peaceful. I hope, may God bless you all. And that's it for today. I hope you guys learn something from this video, at least a little bit. Know everybody around you. This video as short as much as can, but there were, I saw this video. One more video is one ಹುಡುಗಿ ಬೆಸ್ಟ್ ಫ್ರೆಂಡ್, ಇನ್ನೊಂದು ಬೆಸ್ಟ್ ಫ್ರೆಂಡ್ ಕಪಲ್ಸ್. ಇವ್ರು ದೇ ಬೋತ್ ಹ್ಯಾಡ್ ಫೈಟ್, ಆ್ಯಂಡ್ ದೆನ್ ಮಧ್ಯದಲ್ಲಿ ಬಂದು ಇನ್ನೂ ಇವಳು ಹೇಳದಂತೆ, ನಾವಿಬ್ರು ಹಿಂಗೆ ತುಂಬ ಜಗಳ ಮಾಡ್ಕೊಂಡಿದ್ದೀನಿ, ಇವ್ನು ಸರಿ ಇಲ್ಲ ಅದು ಇದು ಅಂತ. ಶಿ ಸಪೋರ್ಟೆಡ್ ಇಟ್. ಸರಿ ಆಯಿತು, ಅವನ ಜೊತೆ ಬೇಡ ಬಿಡು ಹೋಗಲಿ, ನಾನು ನೀನು ಆರಾಮಾಗಿರೋಣ ಅದು ಇದು ಅಂತ. ಆ್ಯಂಡ್ ದೆನ್ ಶಿ ಟೋಲ್ಡ್ ಫೈನ್, ಒನ್ ಡೇ ದೇ ಗಾಟ್ ಪ್ಯಾಚ್ ಅಪ್ ಅಗೇನ್, ಆ್ಯಂಡ್ ದೆನ್ ದೇ ಬೋತ್ ಡಿಡ್ ಸಮ್ ನಾನ್ಸೆನ್ಸ್ ಥಿಂಗ್. ಅವ್ನಿಗೆ ಹೊಟ್ಟೆ ಉರಿ ಬಂತೋ ಅಥವಾ ಅವಳ ಬಗ್ಗೆ ಏನೋ ಹೇಳ್ದ, ಇವಳು ಇವನ ಬಗ್ಗೆ ಏನೋ ಹೇಳ್ದ ಅಂತ ಇವನಿಗೇನೋ ಉರಿ ಆಯಿತೋ. They both planned and took her to a resort and they killed her. I mean, I don't know ಹುಡುಗರು ತಪ್ಪ ಹುಡುಗಿರು ತಪ್ಪ, ಯಾರೂ ಸರಿ ಇಲ್ವಾ ಅಂತ. ಇಂಥದ್ದಲ್ಲಿ ಪ್ಲೀಸ್ ಬಿ ಅವೇರ್ ದಟ್ ಪೀಪಲ್ ಆರ್ ಗೆಟ್ಟಿಂಗ್ ಬ್ಯಾಡ್. ದೇ ಆರ್ ನಾಟ್ ಬ್ಯಾಡ್, ಬಟ್ ದೇ ಆರ್ ಗೆಟಿಂಗ್ ಬ್ಯಾಡ್ ಅಷ್ಟೆ. I don't know what else to tell. I'm just so irritated, frustrated. Just wanted to tell you guys, choose a right partner, because that partner has to be for future, for kids, for family, for your dreams, for your support, for your peace, for your happiness. There are a lot more things.